ಕಾಂಟ್ಯಾಕ್ಟ್ ಫಂಜಿಸೈಡ್ ಸ್ಪ್ರೇ ಮಾಡದೆ ಹೋದ್ರೆ ಇವತ್ತು ನಾಳೆ 3 ದಿನ ಬಿಟ್ಟು ಮಳೆ ಬರುತ್ತೆ, ನಾಳೆ ಮಳೆ ಬರುತ್ತೆ ಅಂತ ಗೊತ್ತಿತ್ತು, ಇವತ್ತು ನೀವು ಸ್ಪ್ರೇ ಮಾಡೋಕ್ಕಿತ್ತು, ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ನಾಳೆ ಮಳೆನೂ ಬಂತು, ಇಮಿಡಿಯೇಟ್ ನೆಕ್ಸ್ಟ್ ಡೇ ನಿಮ್ಗೆ ಸ್ಪ್ರೇ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವೇನು ಅರ್ಥ ಮಾಡ್ಕೋಬೇಕು, ರೋಗಾಣು ಬೀಜ ಗಾಳಿಯಲ್ಲಿ ಬಂದಿರಬಹುದು, ಗಿಡದ ಮೇಲೆ ಕುತ್ಕೊಂಡಿರ್ಬೋದು, ಆಲ್ರೆಡಿ ಅದು ಜರ್ನೇಟ್ ಆಗಿ ಒಳಗಡೆ ಎಂಟ್ರಿ ಆಗಿರ್ಬೋದು. ಆ ಸ್ಟೇಜಲ್ಲಿ ಕಾಂಟ್ಯಾಕ್ಟ್ ಮತ್ತೆ ಸಿಸ್ಟಮಿಕ್ ಕಾಂಬಿಂಗ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬೇಕು. ಈ ಸ್ಪ್ರೆಡಿಂಗ್ ಸ್ಟೇಜ್ ಅಲ್ಲಿ ಕೂಡ ಒಳಗಡೆ ಸಾಯಲಿಕ್ಕೆ ಸಿಸ್ಟಮಿಕ್, ಮೇಲ್ಗಡೆ ಸಾಯಲಿಕ್ಕೆ ಕಾಂಟ್ಯಾಕ್ಟ್. ಅಂದ್ರೆ ಈ ಸ್ಟೇಜ್ ನಂತರ, ರೋಗ ಬರುವ ಮುನ್ಸೂಚನೆಯ ನಂತರ ಅಥವಾ ರೋಗ ಫುಲ್ ಸಿವಿಯರ್ ಇದ್ದಾಗ ಕಾಂಬಿಂಗ್ ಪ್ರಾಡಕ್ಟ್ಸ್ ಗಳನ್ನ ಕಂಪಲ್ಸರಿ ಸ್ಪ್ರೇ ಮಾಡೋದು ಬಹಳ ಮುಖ್ಯ. ಇವು ಮುಖ್ಯವಾಗಿ ನಿಮಗೆ ಆಂಥ್ರಾಕ್ನೋಸ್, ಸರ್ಕಸ್ಪೊರ, ಬ್ಯಾಕ್ಟೀರಿಯಲ್ ಬ್ಲೈಟ್, ಏನು ಪೋಲಿಯೋ